ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು 2 ದಿನದ ವ್ಲಾಗ್ ಸೇರಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ಅತ್ತೆಯವರೆಲ್ಲ ಬಂದಿದ್ರಲ್ವ ಸತ್ಯನಾರಾಯಣ ಪೂಜೆಗೆ ಅಂತ ಅಂದ್ಬಿಟ್ಟು, ಅಕ್ಕ ಭಾವ ಅವರೆಲ್ಲರೂ ಕೂಡ ಬಂದಿದ್ದರು. ಸೊ ಅವರು ಕೂಡ ಇವಾಗ ರಿಟರ್ನ್ ಹೋಗ್ತಾ ಇದ್ದಾರೆ. ಸ್ವಲ್ಪ ಬೇಜಾರಾಗ್ತಿದೆ. ಹುಡುಗರಿಗೆ ಸ್ಕೂಲ್ ಇರೋದ್ರಿಂದ ಅವರು ರಿಟರ್ನ್ ಹೋಗಲೇಬೇಕಾಯಿತು. ಅದಕ್ಕೋಸ್ಕರ ಅವರು ಹೊರಟಿದ್ದಾರೆ. ಸೊ ನನಗೂ ಬೇಜಾರಾಯಿತು. ಸೊ ಅವತ್ತಿನ ದಿನ ನಾನು ವ್ಲಾಗೇ ಮಾಡಿಲ್ಲ. ಬುಧವಾರ ಗುರುವಾರ 2 ದಿನ ನಾನು ವ್ಲಾಗ್ ಮಾಡಿಲ್ಲ. ಸೊ ಬುಧವಾರ ಮಾರ್ನಿಂಗ್ ಅಷ್ಟೇ ಇದು ಸ್ವಲ್ಪ ಅವರು ಕಳ್ಸೋ ಗಂಟ ಮಾಡಿದ್ದು. ಸೊ ಅವರು ಹೊರಟರು. ಸೊ ಆಯುಷನು ಹೋಗ್ತೀನಿ ಅಂತ ಹೇಳ್ತಿದ್ಲು ಅವ್ರ ಜೊತೆ. ಸೊ ಅವ್ರ ಮಮ್ಮಿ ನನಗೆ ಹೇಳಿದರು ಕರ್ಕೊಬಂದ್ರು ಅವಳನ್ನ ವಾಪಸ್ಸು ಅಂತ. ಅವಳು ನೋಡಿದ್ರೆ ಫುಲ್ಲು ಹೋಗಿ ನಮ್ಮ ಅಕ್ಕ ಹತ್ರ ಕೂತ್ಕೊಂಡು ನಾನು ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೂತ್ಕೊಬಿಟ್ಟಿದ್ಲು. ಪಾಪ ಬಾಯ್ ಅಂತ ನೋಡಿ ಅವಳು ಆಯಿಷಾ ಚಿಕ್ಕ ಮಗು ಇದ್ದಾಗಿಂದನೂ ನಮ್ಮ ಮನೆಗೆ ಬರ್ತಾ ಇದ್ಲು ಹೋಗ್ತಾ ಇದ್ಲು. ಸೊ ಹಾಗಾಗಿ ಜಾಸ್ತಿ ಅವಳು ಅವ್ರ ಮನೆಯದು ಇರೋದಕ್ಕಿಂತ ಜಾಸ್ತಿ ನಮ್ಮ ಮನೇಲೇ ಇದ್ದಿದ್ದು. ಸೊ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟು. ಹಾಗೆ ನಮ್ಮ ಅತ್ತವರೆಲ್ಲ ಅವಾಗವಾಗ ಬರ್ತಿದ್ರಲ್ವಾ, ಇವಳು ಅದನ್ನು ನೋಡಿಕೊಂಡು ಸೊ ಅವ್ರಿಗೂ ಹತ್ರ ಆಗ್ಬಿಟ್ಟಿದ್ಲು. ಅವ್ರು ರಿಟರ್ನ್ ವಾಪಸ್ ಹೋಗ್ತಿರೋದಕ್ಕೇ ಫುಲ್ ಬೇಜಾರು ಮಾಡ್ಕೊಂಡು ಅಳ್ತಿದ್ಲು. फोन मार नहीं ले चल हम दूसरे गाड़ी में जाएंगे चल. ನಮ್ಮನೆ ಗಂಟನೂ ಬರೋ ಗಂಟನೂ ಆಗ್ತಿದ್ದಾಳೆ. ಸೊ ಅವ್ರನ್ನ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ವಾಪಸ್ ಮನೆಗೆ ಬರೋ ಗಂಟನೂ ಅವ್ರ ಮಮ್ಮಿ ಕರೆದ್ರೂ ಹೋಗ್ತಿರ್ಲಿಲ್ಲ. ಹಾಗಾಗಿ ಅವ್ರ ಮಮ್ಮಿ ಫುಲ್ಲು ಜೋರು ಮಾಡಿ ಕರ್ಕೊಂಡು ಹೋದ್ರು ಅವಳನ್ನ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೆ ನಾನು ಮಂತ್ಲಿ 1500 ಕಟ್ತಾ ಇದ್ದೀನಿ. ಸೊ ನಾನೊಂದು ಗೋಲ್ಡ್ನ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ಸೊ ಫೈನಲಿ ಅದು ಈ ಟೈಮಲ್ಲಿ ಇವಾಗ ಮುಗೀತು ಅದು. ಸೊ ಇಯರಿಂಗ್ನ ತೊಗೊಂಡೋಗೋಣ ಅಂತ ಬಂದರೆ, ಹಾಗೆ ನನಗೆ ಅಲ್ಲೊಂದು ಲಕ್ಷ್ಮಿ ಮುಖವಾಡ ಹಾಗೆ ದೀಪ ನನಗೆ ತುಂಬಾ ಇಷ್ಟ ಆಯಿತು. ಅದನ್ನೇ ಎತ್ತಿಳಿಸ್ಬಿಟ್ಟು ಬಂದಿದ್ದೀನಿ. ಸೊ ಇನ್ಯಾವಾಗಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ರ ಜೊತೆ ನನ್ನ ಲಾಂಗ್ ಚೈನು ಕೂಡ ಇತ್ತು. ಸೊ ಅದ್ರ ಮ್ಯಾಚಿಂಗ್ ಇಯರಿಂಗ್ಸ್ಗೆ ನೋಡಿ ತೊಗೊಂಡಿದ್ದು. ಸೊ ನನಗೆ ಅಂದ್ಕೊಂಡಿರಲಿಲ್ಲ ಈ 3ನೇ ವಾರ ಅಷ್ಟೊತ್ತಿಗೆ ನಾನು ಈ ಇಯರಿಂಗ್ಸ್ನ ತೊಗೋತೀನಿ ಅಂತ. ಇದು ಶುಕ್ರವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಔಟ್ಫಿಟ್ಟಿಂಗ್ ಈ ಥರ ಇತ್ತು. ಆರೆಂಜ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ನ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಮ್ಯಾಚಿಂಗ್ ಆಗಿರೋವಂಥ ಗೋಲ್ಡ್ಸ್ ಅಂದರೆ ಆರ್ಟಿಫಿಷಿಯಲ್ ಗೋಲ್ಡ್ ಇದೆಲ್ಲ. ಸೊ ಗೋಲ್ಡು ಮತ್ತು ಅವಲಕ್ಕಿ ಚೈನ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಇನ್ನೇನು ದೇವರಿಗೆ ಪೂಜೆ ಮಾಡಬೇಕು. ಸೊ ನಾನು ಹಚ್ಕೊತಾ ಇದ್ದೀನಿ ಮಾಯ್ಶ್ಚರೈಸರ್, ಎಮೋಲಿನ್ ಮಾಯ್ಶ್ಚರೈಸರ್. ನನಗೆ ಇದು ಒಂದಿದ್ರೆ ಸಾಕು, ನನಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಇರಲ್ಲ ಅಂತಲೇ ಅನಿಸುತ್ತೆ. ಸೊ ಇದನ್ನು ನಾವು ಈವ್ನಿಂಗ್ ಟೈಮ್ ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕೊಡುತ್ತೆ ರಿಸಲ್ಟು. ಹಾಗೆ ನೈಟ್ ನಾವು ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಹಚ್ಕೊಂಡು ಮಲ್ಕೊಂಡ್ರೂ ಸಾಕು, ನಮಗೆ ಸ್ಕಿನ್ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ಲು ಗ್ಲೋ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನಾನು ಬೇಗ ರೆಡಿಯಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋಕ್ಕೆ ಕೂತ್ಕೊಂಡೆ. ಸೊ ಇವತ್ತು ಆಗಸ್ಟ್ 15 ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಮಕ್ಳುಗಳ ಕಡೆ ಎಲ್ಲ ಫುಲ್ ಫಂಕ್ಷನ್ಸ್ಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಇರುತ್ತೆ. ಹಾಗೆ ನಾನು ಕೂಡ ಬೇಗ ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸೋಷ್ಟೊತ್ತಿಗೆ ನನಗೆ ಟೈಮ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಈ ವಾರ ಒಂದು ಪೂಜೆ. ಆದರೂ ಒಂಥರ ಚೆನ್ನಾಗಾಯಿತು ನೋಡಿ ನನ್ನ ಔಟ್ಫಿಟ್ಟಿಂಗ್ಸು ಈ ಥರ ಆಯಿತು. ಸೊ ಈ ಥರ ನಾನು ರೆಡಿಯಾಗಿದ್ದೆ. ನಾನು ರೆಡಿಯಾಗಿ ಲಕ್ಷ್ಮಿಗೂ ದೇವಿಗೂ ರೆಡಿ ಮಾಡ್ತಾಯಿದ್ದೆ. ಸೊ ನಾನು ನಿಮಗೆ ಫಸ್ಟು ವಾರದಲ್ಲೇ ನಾನು ಹೇಳಿದ್ದೆ, ಒಂದೊಂದು ವಾರ ನಾನು ಲಕ್ಷ್ಮಿಗೆ ಬೇರೆ ಥರ ಅಲಂಕಾರನ ಮಾಡ್ತೀನಿ ಅಂತ. ಮೊದಲನೇ ವಾರ ಬರೀ ಕಾಯಿ ಇಟ್ಟು ನಾನು ಪೂಜೆ ಮಾಡಿದ್ದೆ. 2ನೇ ವಾರ ಮುಖವಾಡ ತಂದು ಪೂಜೆ ಮಾಡಿದ್ದೆ. ಈಗ 3ನೇ ವಾರ ಬಂದುಬಿಟ್ಟು ನಾನು ಮುಖವಾಡಕ್ಕೆ ಅಂದರೆ ನನ್ನ ಬರೀ ಗೋಲ್ಡ್ ಹಾಕಿ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಅನಿಸುತ್ತೆ. ಸೊ ಒಂದೊಂದು ವಾರ ಮತ್ತು ಲಾಸ್ಟ್ ವಾರ ನೋಡಬೇಕು ನನ್ನ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ನಾನು ಆ ಥರ ಪೂಜೆ ಮಾಡ್ತೀನಿ. ನಾನು ರಿಂಗ್ ಲೈಟ್ ಸ್ಟ್ಯಾಂಡ್ ತೊಗೊಂಡಿದ್ದೆ. ಆ ಸ್ಟ್ಯಾಂಡ್ ಬೇರೆ ಕಟ್ಟಾಗ್ಬಿಟ್ಟಿತ್ತು. ಕರೆಕ್ಟಾಗಿ ಸತ್ಯನಾರಾಯಣ ಪೂಜೆ ಒಂದು ವಾರ ಇದೆ ಅಂತಾಗೆ ಆ ಸ್ಟ್ಯಾಂಡ್ ಕಟ್ಟಾಗ್ಬಿಟ್ಟಿತ್ತು. ಹಾಗಾಗಿ ನನ್ನ ಮನೆ ಕ್ಲೀನಿಂಗ್ದು ಆಮೇಲೆ ಮೇಲ್ಗಡೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದು ನಾನು ಅದು ಯಾವುದು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಸೊ ನನಗೆ ಸಪೋರ್ಟ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸತ್ಯನಾರಾಯಣ ಪೂಜೆ ವಿಷಯಕ್ಕೆ ಬಂದರೆ, ಸೊ ಆವತ್ತಿನ ಪೂಜೆ ದಿನವೂ ಒಂದು ಒಳ್ಳೊಳ್ಳೆ ಮೂಮೆಂಟ್ಗಳನ್ನ ನಡೀತು. ಸೊ ನಾವೆಲ್ಲ ಊಟ ಮಾಡ್ತಿರೋದು, ಊಟಕ್ಕೆ ಏನೇನು ಮಾಡಿಸಿರೋದು ಇದೆಲ್ಲ ಮಾಡ್ಕೋಬೇಕು. ಸೊ ನಾನು ಒಂದು ಕಡೆ ಸ್ಟ್ಯಾಂಡಲ್ಲಿ ಮಾಡಿಟ್ಬಿಟ್ಟು
ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಿಟ್ಬಿಟ್ರೆ ಸೊ ಅದೆಲ್ಲ ಕವರ್ ಆಗಿಬಿಡ್ತಿದ್ದು. ನಾನು ಅಲ್ಲಿ ಇರಲೇಬೇಕು ಅನ್ನೋ ಅವಶ್ಯಕತೆನೇ ಇರ್ತಾರೆ, ನಾನೇ ಓಡಾಡಬೇಕು ಅನ್ನೋದ್ರಿಂದ. ಸೊ ನಾನು ವೀಡಿಯೋಗಳು ಅಷ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ. ಒಂದೊಳ್ಳೊಳ್ಳೆ ಮೂಮೆಂಟ್ಗಳೆಲ್ಲ ಸ್ಕಿಪ್ ಆಯಿತು ಈ ವಿಡಿಯೋದಲ್ಲಿ. ಸೊ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಎನಿವೆ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸೊ ಇನ್ನು ಮೇಲೆ ನಾನು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಸೊ ಯಾವುದೋ ಒಂದು ವಸ್ತು ತೊಗೊಂಡು ನೀಟಾಗಿ ಇಟ್ಕೋಬೇಕು ಅಂತ ಕಲಿತ್ಬಿಟ್ಟಿದ್ದೀನಿ. ಸೊ ಅದು ನೀಟಾಗಿ ಇಟ್ಕೊಳ್ಳೋದಕ್ಕಿಂತ ಮಕ್ಳುಗಳ ಕೈಯಲ್ಲಿ ಸಿಕ್ಕಿದ್ರೆ ನಾವು ಏನೇ ಒಂದು ಐಟಮ್ನ ತೊಗೊಂಡ್ರೆ ಮಕ್ಳುಗಳ ಕೈಯಲ್ಲಿ ಹುಷಾರಾಗಿ ಇಟ್ಕೋಬೇಕು. ಸೊ ನನ್ನ ಮಕ್ಳುಗಳು ಹಾಗೆ ಇದ್ದಾರೆ ಇಬ್ಬರೂ. ಏನಾದರೂ ಒಂದು ವಸ್ತು ತೊಗೊಂಡು ಸೊ ಅದನ್ನು ಮುಟ್ಟೋದು, ಅದನ್ನೇನಾದರೂ ಮಾಡೋದು, ಬರೀ ಹೀಗೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಹೊಸ ಸ್ಟ್ಯಾಂಡ್ ತಂದರೆ ಈ ಸತಿ ಬೇರೆ ಕಡೆ ಎಲ್ಲಾದರೂ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಲಕ್ಷ್ಮಿ ವಿಷಯಕ್ಕೆ ಬಂದರೆ ಲಕ್ಷ್ಮಿ ಅಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿತ್ತು. ಒಂಥರ ನನಗೆ ಈ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಯಾಕೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ನನಗೆ ಕಣ್ಣಲ್ಲಿ ನೀರು ಬಂತು, ಹಾಗೆ ಮೈಯೆಲ್ಲ ಜುಮ್ಮಂತು ಪೂಜೆ ಎಲ್ಲ ಮಾಡ್ತಿರ್ಬೇಕಾದಾಗ. ಸೊ ಆ ಥರ ನನಗೆ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಒಂದು ಪೂಜೆ ಎಲ್ಲ ಮಾಡಿದ್ಮೇಲೆ. ಸೊ ಒಂಥರ ಖುಷಿ ಆಯಿತು. ಹಾಗೆ ಇದನ್ನೆಲ್ಲ ರೆಡಿ ಮಾಡಿ ಲಕ್ಷ್ಮಿನ ಕೂರಿಸಿ ದೀಪನೂ ಕೂಡ ಹಚ್ಚಬೇಕು. ನೋಡಿ ಇವಾಗ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ. ಇನ್ನು ಹೂ ಏನೂ ಮುಡಿಸಿಲ್ಲ, ಹೂವೆಲ್ಲ ಬಾಕಿ ಇತ್ತು. ಬಳೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಟು ಇವಾಗೆಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋದೊಂದೇ ಬಾಕಿ ಇಟ್ಕೊಂಡಿದ್ದೀನಿ. ನಿನ್ನೆ ಸಡನ್ನಾಗಿ ತಂದಿರೋಂಥ ಹಿಯರಿಂಗ್ಸ್ ಇಲ್ಲೇ ಇದೆ. ಸೊ ಅದನ್ನು ಕೂಡ ನಾನು ಓಪನ್ ಮಾಡಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಒಡವೆ ಬಾಕ್ಸ್ ಅಂದರೆ ಲಾಂಗ್ ಚೈನ್ ಬಾಕ್ಸ್ ಇಟ್ಟರೆ ತುಂಬ ದೊಡ್ಡದಾಗುತ್ತೆ, ಅಲ್ಲಿಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಲಾಸ್ಟ್ ಟೈಮ್ ಒಂದು ವಾಚ್ ಕೊಟ್ಟಿದ್ಲು. ಆ ವಾಚ್ ಬಾಕ್ಸಲ್ಲಿ ಸ್ವಲ್ಪ ನೀಟಾಗಿ ಇಟ್ಟು ಇಡ್ತಾ ಇದ್ದೀನಿ ದೇವ್ರ ಮುಂದೆ, ಏನೊಂದು ಲಾಂಗ್ ಚೈನ್ದು. ಹಾಗೆ ಹಿಯರಿಂಗ್ಸ್ದು ಅಷ್ಟೇ ಮತ್ತು ಲಾಂಗ್ ಚೈನ್ ನೀವು ಕರೆಕ್ಟಾಗಿ ನೋಡಿದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಕಾಣಿಸಿದೆ, ಹಾಗೆ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು. ಇನ್ನೇನು ಹೂವೆಲ್ಲ ಮುಡಿಸಿದ್ದೆಲ್ಲ ಆಯಿತು, ಪೂಜೆನ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಇವಾಗ ದೀಪ ಹಚ್ಚೋದಷ್ಟೇ ಬಾಕಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆ ಲಕ್ಷ್ಮಿ ಈ ಥರ ಇತ್ತು, 3ನೇ ವಾರದ ಲಕ್ಷ್ಮಿ. ನಾನು ಕಂಕಣ ಎಲ್ಲ ಕಟ್ಕೋಬೇಕಾಗಿತ್ತು, ಬಂದವ್ರಿಗೆ ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೆ, ಹಾಗೆ ಕಂಕಣ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ಟಿಡ್ತಾ ಕೂಡ ಬೇಗ ಹೋಗಿ ಬೇಗ ಬಂದರು. ಅವರು ಸ್ಕೂಲಿಂದ ಬೇಗ ಬಂದುಬಿಟ್ರು. ಮಮ್ಮಿ ಇರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಆಯಿತು, ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ರು. ಹಾಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೀಪ ಹಚ್ಚಿ ನನ್ನ ಪೂಜೆನ ಸ್ಟಾರ್ಟ್ ಮಾಡಿದೆ. ಪೂಜೆನೇ ಬೇಗ ಆಗ್ತಿಲ್ಲ ಅಂತಂದರೆ ತುಂಬ ಮನಸ್ಸಿಗೆ ಕಳವಳ ಆಗ್ತಿರುತ್ತೆ, ಯಾಕೆ ಇಷ್ಟು ಲೇಟ್ ಆಯಿತು. ಬಟ್ ಪೂಜೆ ಆದಮೇಲೆ ಎಷ್ಟು ಸಮಾಧಾನ ಆಗುತ್ತೆ ಅಲ್ವಾ. ಸೊ ನಿಮ್ಮೆಲ್ರಿಗೂ ಆಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸು. ಭಕ್ತಿಯಿಂದ ನಾವು ಮಾಡೋದನ್ನು ದೇವರು ನಿಜವಾಗ್ಲೂ ತಗೋತಾನೆ. ಹಾಗೆ ನಾವು ಈ ಥರ ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಮಾಹಿತಿನ ಹೇಳ್ತಿದ್ದೀನಿ ನಿಮಗೆ. ಮನಸ್ಸಿಗೆ ಶಾಂತಿ. ದೇವರ ಆರಾಧನೆ ಮಾಡುವುದರಿಂದ ಒತ್ತಡ ಕಡಿಮೆ ಆಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಕಾರಾತ್ಮಕ ಶಕ್ತಿ. ಮನೆಯಲ್ಲಿ ಪೂಜೆ ಮಾಡಿದರೆ ಆವರಣದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಕುಟುಂಬದ ಏಕತೆ. ಒಟ್ಟಾಗಿ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಬಾಂಧವ್ಯ ಬಲವಾಗುತ್ತದೆ. ಸಂಕಷ್ಟ ನಿವಾರಣೆ. ದೇವರ ಪ್ರಾರ್ಥನೆ ಮಾಡುವುದರಿಂದ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಬರುತ್ತೆ. ಎಲ್ಲ ಹಚ್ಚಿದ್ದಾಯಿತು. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಜೊತೆಗೆ ಕಾಲ್ ಮಾಡಿದ್ರು, ಬನ್ನಿ ಸೀರೆ ತರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಾನು ಮಮ್ಮಿ ಇಬ್ಬರು ರೆಡಿಯಾಗಿ
ಸ್ಯಾರಿ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ನಾವು ಮತ್ತೆ ಹೋಗಿದ್ದು ಚನ್ನಬಸಪ್ಪ ಅಂಗಡಿಗೆ, PS ಚನ್ನಬಸಪ್ಪ ಅವ್ರದ್ದು. ಅಲ್ಲಿ ಹೋದ್ರಿ ಏನಕ್ಕೆ ಅಂತ ಅಂದರೆ ಗಣೇಶ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಎಲ್ಲರೂ ಒಂದೇ ಥರ ಸೀರೆಗಳನ್ನ ತೊಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಕೋಟ್ರಸ್ ಫ್ರೆಂಡ್ಸ್ ಎಲ್ಲರೂ ನಾವು ಬರೀ ನೀವು ನೋಡಿದ ಪ್ರಕಾರ ನಾವು 4 ಜನ ಕೋಟ್ರಸ್ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀರ. ಬಟ್ ಮುಂದ್ಗಡೆನೂ ಸ್ವಲ್ಪ ಜನ ಇದ್ದಾರೆ. ಸೊ ಎಲ್ಲರೂ ಕೋಟ್ರಸಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಸೇರಿ ಅಂದರೆ ಯಾರ್ಯಾರು ಒಪ್ಪಿಗೆ ತೊಗೊಂಡು ನಾವು ಸ್ಯಾರಿನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು, ಸೊ ಕಂಪಲ್ಸರಿ ನಾನು ಮತ್ತು ಕವಿತಕ್ಕ, ಕಾವ್ಯ 3 ಜನ ಹೋದ ವರ್ಷನೂ ತೊಗೊಂಡಿದ್ವಿ. ಸೊ ಈ ವರ್ಷ 100 ಎಕ್ಸ್ಟ್ರಾ ಸೇರಿಕೊಂಡು, ಸೊ ನಾನು, ಕವಿತಕ್ಕ, ಕಾವ್ಯ 104 ಜನನೂ ಒಂದೇ ಥರ ಸೀರೆನ ತೊಗೊಂಡಿದ್ರಿ. ಸೊ ನಮ್ಮ ಒಂದು ಹಬ್ಬಕ್ಕೆ ಅವರು ಒಂದು ಜಾಯಿನ್ ಆಗ್ತಾರೆ. ಸೊ 100 ಜಾಯಿನ್ ಆಗ್ತಾರೆ ಅಂತ ಅಂದರೆ ಸ್ವಲ್ಪ ಖುಷಿ ಆಗುತ್ತೆ. ನನಗೆ 1-2 ಸತಿ ಅಷ್ಟೇ ಹೇಳಿದ್ದು ಸೀರೆ ತೊಗೊಳ್ಳಿ, ನಾವು ತೊಗೋತಾ ಇದ್ದೀವಿ ಅಂತ. ಸೊ ಅವರು ಒಂದು ಸತಿ ಬೇಡ ಅಂದರು. ಆಮೇಲೆ ಪಾಪ ನಮಗೋಸ್ಕರ ತೊಗೊಂಡ್ರು ಅವರು. ಸೊ ಇನ್ನೊಂದು ಗಣೇಶ ಹಬ್ಬಕ್ಕೂ ಆಯಿತು, ಹಾಗೆ ಬೇರೆ ಏನಾದರೂ ಫಂಕ್ಷನ್ ಏನಾದರೂ ಮಾಡಿದ್ರು ಒಂದೇ ಥರ ಹಾಕ್ಕೊಳಕ್ಕೆ ಬರುತ್ತೆ ಅಂತ ಸೀರೆ ಎಲ್ಲ ತೊಗೊಂಡು ನಾವು ರಿಟರ್ನ್ ಮನೆಗೆ ಹೋದ್ವಿ. ಇದನ್ನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.